ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ. ನಮಸ್ಕಾರ, ಮೆಗಾ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಕಾಲ್ತುಳಿದ ಘಟನೆ ದುರಾದೃಷ್ಟಕರ. ಸಿಟಿ ರವಿಗೆ ಶೀಘ್ರದಲ್ಲೇ ಮುಟ್ಟಿಕೊಳ್ಳುವಂತೆ ಉತ್ತರ ಪ್ರದೀಪ್ ಈಶ್ವರ್. ಬೆಂಗಳೂರು ಕಾಲ್ತುಳಿತಕ್ಕೆ ಆಯೋಜಕರದ್ದೇ ತಪ್ಪು, ವಿನಯ್ ಗುರೂಜಿ. ಮನೂರು ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಮ್ಯಾರಥಾನ್ ಓಟ, ಪಾಪಾರೆಡ್ಡಿ. ಬೆಂಗಳೂರು ದುರ್ಘಟನೆಗೆ ಸರ್ಕಾರ ವೈಫಲ್ಯವೇ ಕಾರಣ, ಗುಪ್ತಚರ ಇಲಾಖೆ ವೈಫಲ್ಯ, ಡಾಕ್ಟರ್ ಶಿವರಾಜ್ ಪಾಟೀಲ್. ಜಿಲ್ಲಾ ವೀರಶೈವ ಸಮಾಜದಿಂದ ಜೂನ್ 7ರಿಂದ 21ರವರೆಗೆ ಅಲ್ಲಮ ಪ್ರಭು ಜೀವನ ಚರಿತ್ರೆ ಕುರಿತು ಪ್ರವಚನ, ಶರಣಭೂಪಾಲ್ ನಾಡಗೌಡ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಕುರಿತು ಕಾರ್ಯಾಗಾರ, ಗುರಿ ತಲುಪಲು ಆತ್ಮಸ್ಥೈರ್ಯ, ನಿರಂತರ ಶ್ರಮದ ಅಗತ್ಯ, ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರು, ಪ್ರಧಾನಿ ನರೇಂದ್ರ ಮೋದಿ ಟೀಕಿಸಿ ಖರ್ಗೆ ಕುಟುಂಬದ ಶಬಾಸ್ ಗಿಟ್ಟಿಸಿಕೊಳ್ಳಲು ವಸಂತ್ ಕುಮಾರ್ ಪ್ರಯತ್ನ, ವೀರನಗೌಡ ಲೆಕ್ಕಿಹಾಳ್ ಟೀಕೆ. ಸಚಿವ ಎನ್ಎಸ್ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಹಿರಿಯ ನಾಗರಿಕರ ಕೇಂದ್ರದಲ್ಲಿ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ. ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ ಆದ ಘಟನೆಯನ್ನ ಸಿಟಿ ರವಿ ಸರ್ಕಾರಿ ಪ್ರಾಯೋಜಿತದಿಂದ ಆದ ಹತ್ಯೆಗಳೆಂದು ಬಿಂಬಿಸುತ್ತಿದ್ದು, ಮೃತರ ಕುಟುಂಬಗಳು ನೋವಿನಲ್ಲಿದ್ದಾಗ ರಾಜಕಾರಣ ಮಾಡುವುದು ಸರಿಯಲ್ಲ. ಪ್ರಸ್ತುತ ನಾನು ಸಿಟಿ ರವಿ ಹೇಳಿಕೆಗೆ ಉತ್ತರ ನೀಡುವುದಿಲ್ಲ, ಆದರೆ 2 ದಿನಗಳ ನಂತರ ಸಿಟಿ ರವಿ ಮುಟ್ಟಿ ನೋಡಿಕೊಳ್ಳುವಂತ ಕೌಂಟರ್ ನೀಡುತ್ತೇನೆ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಸ್ವಾಗತಿಸುವ ಖುಷಿಯಲ್ಲಿ ಪ್ರತಿಯೊಬ್ಬರು ಇದ್ದರು. ರಾಜ್ಯ ಸರ್ಕಾರದಿಂದಲೂ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು, ಆದರೆ ನಿರೀಕ್ಷೆಗೂ ಮೀರಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ದರಿಂದ ಈ ಘಟನೆಯಾಗಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಲಾಗಿದೆ, ಜೊತೆಗೆ ಗಾಯಗೊಂಡವರಿಗೂ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದರು. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳು ನೋವಿನಲ್ಲಿರುವ ಸಂದರ್ಭದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಬಂದ್ ಮಾಡಿತ್ತು, ದುರಾದೃಷ್ಟವಾಗಿ ಈ ಘಟನೆ ನಡೆದಿದೆ ಎಂದು ತಿಳಿಸಿದರು. ರಾಯಚೂರಿನಲ್ಲಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿದ್ದು, ಅವರಿಗೆ ಅನುಕೂಲವಾಗುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆಯಲು ಕೋಚಿಂಗ್ ನೀಡುವ ಹಾಗೂ ತರಬೇತಿ ಕಾರ್ಯಗಳನ್ನು ಆಯೋಜಿಸಲು ಮುಂದಿನ ದಿನಗಳಲ್ಲಿ ಸಚಿವರ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಎಸ್ ಸರ್, ಖಂಡಿತವಾಗೂ ನಾನು ಎಲ್ಲ ಹಿರಿಯರ ಜೊತೆ ಮಾತಾಡಿ ಎಲ್ಲ ಮಾರ್ಗದರ್ಶನ ತಗೊಂಡು, ನನಗೂ ಆಸೆ ಇದೆ ಸರ್ ಇಂಥ ಭಾಗದಲ್ಲಿ ಮಕ್ಕಳನ್ನ ಏಮ್ಸ್ದಲ್ಲಿ ಇದಕ್ಕೆಲ್ಲ ತೊಗೊಂಡು ಹೋಗ್ಬೇಕು. ಇನ್ನು ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಒಂದು 40-42 ಮಂದಿ ನನ್ನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಪರಿಶ್ರಮದವರು. ಅದರಲ್ಲೂ ಹುಡುಗಂದು ಭಾಳ ಅದ್ಭುತವಾದ ಸಕ್ಸಸ್ಫುಲ್ ಸ್ಟೋರಿ ಇದೆ ರಾಯಚೂರು ಮೆಡಿಕಲ್ ಕಾಲೇಜ್ಗೆ. ಒಂದು 3 ವರ್ಷದಿಂದ ರಾಯಚೂರಲ್ಲಿ ಆ ಹುಡುಗ ಫೈನಾನ್ಷಿಯಲಿ ಕಾಸಿರಲ್ಲ, ಮೆಜೆಸ್ಟಿಕ್ ಬರ್ತಾನೆ, ಎಲ್ಲರ ಮನೆ ಹತ್ರನೂ ಪಾಪ ಹೋಗ್ತಾನೆ, ಅವರು ಸ್ಟ್ರಗಲಲ್ಲಿ ಇರ್ತಾನೆ, ಅವ್ನಿಗೆ ಗೊತ್ತಿರಲ್ಲ. ಅವನು ನನಗೊಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ಸರ್ ನನಗೆ ಕಾಸಿಲ್ಲ, ಏನು ಮಾಡೋದು ಅಂತ. ಸರಿ, ಕರೆದವನ್ನ ಕೋಚಿಂಗ್ ಕೊಡ್ತೀನಿ. ಅವ್ರ ತಾಯಿ ಅಂಗನವಾಡಿ ಟೀಚರು, ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಇನ್ನೊಂದು 4 ತಿಂಗಳು ಎಕ್ಸಾಮ್ ಇದ್ದಾಗ ಕೋವಿಡಲ್ಲಿ ಅವ್ರ ತಂದೆ ತೀರೋಗ್ತಾರೆ. ಇದೇ ರಾಯಚೂರು ಮೆಡಿಕಲ್ ಕಾಲೇಜ್ ಮಾರ್ಶ್ರಿಯಿಂದ ರಾತ್ರಿ 3 ಗಂಟೆಗೆ ನನಗೊಂದು ಫೋಟೋ ಹಾಕ್ತಾನೆ, ಅಪ್ಪ ತೀರೋಗ್ಬಿಟ್ರು ಸರ್, ನಾನು ಏನು ಮಾಡಲಿ ಅಂತ. ನಾನು ಹೇಳಿದೆ, ಲಿಂಗರಾಜು ತಲೆಗೆಡಿಸ್ಕೋಬೇಡ ಬಾ ಅಂತ. ಮಾರನೇ ದಿನ ಅವ್ನು ಕರೆಸ್ಕೊಂಡು ಬಯಾಲಜಿಯಲ್ಲಿ 360ಕ್ಕೆ 360 ಓಡಿಸಿ 540 ಸ್ಕೋರ್ ಮಾಡಿಸಿ ಅದೇ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ 8 ತಿಂಗಳಾದಮೇಲೆ ಕಳಿಸಿ ಅಡ್ಮಿಷನ್ ಮಾಡಿಸಿದೆ ಅವನ್ನ. ಇದೇ ಮೆಡಿಕಲ್ ಕಾಲೇಜಲ್ಲಿ ಈಗ 4th ಇಯರ್ MBBS ಹುಡುಗ. ಸೊ ಈಗ ಲಿಂಗರಾಜ್ ಒಂದು ಕತೆ ಆಯ್ತು ಸರ್, ಇಂಥ ಕತೆ ಆ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅನುಕೂಲ ಮಾಡ್ಕೊಳ್ಳಿಕ್ಕೆ ಇಲ್ಲ, ಖಂಡಿತವಾಗೂ ಸರ್. ಈಗ ನಮ್ಮ ರವಿ ಅಣ್ಣವರು ಅಷ್ಟೇ ಭಾಳಷ್ಟು ವಿಚಾರದಲ್ಲಿ ಚರ್ಚಿಸಿದ್ರು. ನಮ್ಮ ರಾಯಚೂರು ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಒಳ್ಳೇದು ಮಾಡಬೇಕು ಪ್ರದೀಪ್ ಅಂತ. ಅವ್ರ ಉದ್ದೇಶ ಒಳ್ಳೇದಿದೆ. ನಾನು ಒಂದು ನೀಟ್ ಅಕಾಡೆಮಿ ಮುಖ್ಯಸ್ಥನಾಗಿ ಅಷ್ಟೇ ಅಲ್ಲದೆ UPSC KPSC ಅಣ್ಣ ಜೊತೆ ಕೈ ಜೋಡಿಸಿ ರವಿ ಅಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಈ ಭಾಗದ ಬಡ ಮಕ್ಕಳಿಗೆ ಖಂಡಿತವಾಗೂ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್. ಸದ್ಯಕ್ಕೆ ಇಲ್ಲ ಸರ್, ಈಗ ರವಿ ಅಣ್ಣವರೆಲ್ಲ ಹಿರಿಯರನ್ನ ಕೂತು ಮಾತಾಡಿ ನಂತರ ತೀರ್ಮಾನ ತಗೊತೀವಿ ಸರ್. ರಾಯಚೂರಲ್ಲಿ ಸ್ಪೀಚಿಗೆ ಬಂದಿದ್ದೀರಿ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬೋಸರಾಜ್ ಸಾಹೇಬರು ತೆಲಂಗಾಣ ಕರ್ನಾಟಕದಲ್ಲಿ ಪ್ರಶ್ನಾತೀತ ನಾಯಕರು. ಇವತ್ತು ಕಾಂಗ್ರೆಸ್ ಪಕ್ಷ ಸೌತ್ ಇಂಡಿಯಾದಲ್ಲಿ ಗಟ್ಟಿಯಾಗಿ ನಾವು ಅಧಿಕಾರಕ್ಕೆ ಬರ್ತಿದ್ವಿ ಅಂದರೆ ಅದರಲ್ಲಿ ಭಾಳಷ್ಟು ಅಗ್ರಗಣ್ಯರಲ್ಲಿ ಬೋಸರಾಜ್ ಸಾಹೇಬರು ಒಬ್ಬರು.
1972ಇಂದನೇ ರಾಯಚೂರು ಡಿಸ್ಟಿಕ್ ಕಾಂಗ್ರೆಸ್ಸಿಂದ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ಸಣ್ಣ ನೀರಾವರಿ ಇದಾಗಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ಬೋಸರಾಜ್ ಸಾಹೇಬ್ರ ಕುಟುಂಬದ ಆಶೀರ್ವಾದ, ನಮ್ಮ ರವಿ ಅಣ್ಣವ್ರ ಆಶೀರ್ವಾದ ನನ್ನ ರಾಜಕಾರಣದ ಮೇಲೂ ಇದೆ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಬಂದು ಕೋರಬೇಕು, ಅವ್ರ ಆಶೀರ್ವಾದ ಪಡಿಬೇಕು ಅಂತ ಬಂದೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಗೈಡೆನ್ಸ್ ಇತ್ತು, ಅಲ್ಲೂ ಒಂದು ಮೋಟಿವೇಶ್ನಲ್ ಸ್ಪೀಚ್ ಮಾಡೋಣ ಅಂತ. ನಾನು ನಮ್ಮ ಬೋಸರಾಜ್ ಸಾಹೇಬ್ರಿಗೆ, ನಮ್ಮ ರವಿ ಅಣ್ಣ, ನಮ್ಮ ಬೋಸರಾಜ್ ಸಾಹೇಬ್ರು ಮತ್ತಷ್ಟು ರಾಜಕೀಯವಾಗಿ ಎತ್ತರಕ್ಕೆ ಬೆಳಿಬೇಕು, ಮತ್ತಷ್ಟು ಅಧಿಕಾರ ಅವ್ರಿಗೆ ಸಿಗಬೇಕು. ಮತ್ತೆ ನಮ್ಮ ಈ ಸಂದರ್ಭದಲ್ಲಿ ರವಿ, ಬೋಸರಾಜು ಸೇರಿ ಅನೇಕರಿದ್ದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಘಟನೆಯಲ್ಲಿ ಪ್ರತಿಯೊಬ್ಬರ ತಪ್ಪು ಇದೆ. ಕಾರ್ಯಕ್ರಮ ಆಯೋಜಕರಿಗೆ ಗೊತ್ತಿರಬೇಕಿತ್ತು ಅಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ. ಘಟನೆಗೆ ಪ್ರಮುಖ ಕಾರಣವೇ ಇದಾಗಿದ್ದು ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಬಾರದು. ಅತಿರೇಕಕ್ಕೆ ತಲುಪಿದರೆ ಅದು ಅಜ್ಞಾನವಾಗುತ್ತದೆ. ಆದ್ದರಿಂದ ಅಭಿಮಾನ ಸೀಮಿತವಾಗಿರಬೇಕು ಅಂತ ಗೌರಿಗದ್ದೆ ಆಶ್ರಮದ ವಿನಯ್ ಗುರೂಜಿ ಹೇಳಿದರು. ಅವರಿಂದು ನಗರದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಪ್ಪನ್ನು ಮರಳಿ ಪಡೆಯಬಹುದಾಗಿದೆ, ಆದರೆ ಜೀವ ಹೋದ ನಂತರ ಮರಳಿ ಪಡೆಯಲು ಸಾಧ್ಯವಿಲ್ಲ, ಅದು ಕಷ್ಟವಾಗುತ್ತದೆ. ಜೀವ ಕಳೆದುಕೊಂಡ ಕುಟುಂಬದವರಿಗೆ ಆ ನೋವು ತಿಳಿದಿದೆ. ಶೋಕದಲ್ಲಿ ಅತಿ ದೊಡ್ಡ ಶೋಕವೆಂದರೆ ಅದು ಪುತ್ರ ಶೋಕ. ಆ ಶೋಕದಲ್ಲಿರುವ ಆ ತಂದೆ ತಾಯಿಯರಿಗೆ ನೋವು ಗೊತ್ತಿರುತ್ತದೆ. ಯಾವುದೇ ಆರ್ಥಿಕ ಪರಿಹಾರದಿಂದ ನೋವನ್ನು ಭರಿಸಲು ಸಾಧ್ಯವಿಲ್ಲ ಎಂದರು. ಇಂತಹ ದುರಂತಗಳು ಮುಂದೆ ಆಗಬಾರದೆಂದರೆ ಅಭಿಮಾನದಲ್ಲಿ ಪ್ರಬುದ್ಧತೆಯನ್ನ ಬೆಳೆಸಿಕೊಳ್ಳುವ ಕೆಲಸವನ್ನ ಯುವಕರು ಮಾಡಬೇಕಾಗಿದೆ. ಅಭಿಮಾನ ಅವಿವೇಕ ಆಗಬಾರದು. ನೋವನ್ನು ಯಾವುದೇ ಮಾತಿನಿಂದ ಅಥವಾ ಆರೋಪ ಪ್ರತ್ಯಾರೋಪಗಳಿಂದ ತರಲಿಕ್ಕೆ ಆಗುವುದಿಲ್ಲ. ಈ ಘಟನೆ ಪ್ರತಿಯೊಂದು ಪಕ್ಷಕ್ಕೂ ಪಾಠವಾಗಬೇಕಿದೆ ಎಂದು ಹೇಳಿದರು. ನಾನು ಇದರಲ್ಲಿ ಎಲ್ಲರ ತಪ್ಪು ಇದೆ. ಒಂದು RCB ಕರ್ನಾಟಕದ ಕಮಿಟಿ ಇದೆ, ಅವರಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ನೋಡಬೇಕಿತ್ತಲ್ಲ ಎಷ್ಟು ಕ್ರೌಡ್ ಹಿಡಿಯುತ್ತೆ ಅಂತೇಳಿ. ಮೈನ್ ಪ್ರಾಬ್ಲಮ್ ಆಗಿದ್ದಲ್ಲೇ. ಯಾಕೆ ಅಲ್ಲಿ 30-40 ಸಾವಿರ ಜನ ಹಿಡಿಯೋ ಸ್ಟೇಡಿಯಮ್ಮಿಗೆ 1 ಲಕ್ಷನೇನೋ ಜನ ಬಂದಿರಬೇಕು. 1.5 ಲಕ್ಷ ಜನ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗತ್ತೆ? ಇದೊಂದು. ಇನ್ನೊಂದು, ಕ್ರಿಕೆಟ್ ಫ್ಯಾನ್ಸಲ್ಲಿ ನನ್ನ ರಿಕ್ವೆಸ್ಟು, ನಮ್ಮದು ಏನೇ ಅಭಿಮಾನ ಇದ್ದರೂ ಅದು ಅತಿರೇಕಕ್ಕೆ ಹೋದರೆ ಅದು ಅಜ್ಞಾನ ಆಗುತ್ತೆ. ಯಾಕಂದರೆ ಕಪ್ಪಾದರೂ ವಾಪಸ್ ಪಡಿಬೋದು, ಹೋದ ಜೀವ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ. ಯಾಕೆ ಕಳ್ಕೊಂಡವ್ರಿಗೆ ಆ ದುಃಖ ಇರುತ್ತೆ. ನಮಗೆ ನ್ಯೂಸಲ್ಲಿ ನೋಡ್ಬೋದು, ಬಿಟ್ಟರೆ ಕಳ್ಕೊಂಡವ್ರ ಶೋಕ ಇರುತ್ತಲ್ಲ, ಶೋಕದಲ್ಲಿ ದೊಡ್ಡ ಶೋಕ ಪುತ್ರ ಶೋಕ, ಮಕ್ಕಳನ್ನು ಕಳ್ಕೊಂಡ ಶೋಕ. ಅದನ್ನು ನಾವು ಯಾವುದೇ ಪರಿಹಾರ ಕೊಟ್ಟು ಆ ಜೀವದ ಬೆಲೆ ಭರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಂದಿಷ್ಟು ನಮ್ಮ ಅಭಿಮಾನದಲ್ಲಿ ಮೆಚ್ಯೂರಿಟಿಯನ್ನು ಬೆಳೆಸ್ಕೊಳ್ಳೋ ಕೆಲಸ ಯೂಸ್ ಮಾಡಬೇಕು. ಇದೊಂದೇ ಪರ್ಮನೆಂಟ್ ಸೊಲ್ಯೂಷನ್. ಯಾಕಂದರೆ ನಮ್ಮ ಅಭಿಮಾನ ಅವಿವೇಕ ಆಗಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್. ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಸರ್ಕಾರ ಮಾಡ್ತಾರೆ. ಅದು ರಾಜಕಾರಣ ಮಾಡೋರನ್ನು ಕೇಳ್ಕೊಳ್ಬೇಕು, ಬಿಟ್ಟರೆ ನಾವು ನಾನು ನಂದು ಕತೆ ಹೇಳೋದು ಆ್ಯಸ್ ಎ ಪಬ್ಲಿಕ್, ಗುರುಗಳಾಗಂತೂ ಅಲ್ಲ. ನೋವನ್ನು ಯಾವುದೇ ಮಾತಿಂದ ಭರಿಸ್ಲಿಕ್ಕಾಗಲ್ಲ, ಅಥವಾ ಆರೋಪ ಪ್ರತ್ಯಾರೋಪದಿಂದ ಹೋದ ಜೀವವನ್ನು ತರಲಿಕ್ಕಾಗಲ್ಲ. ನಾವೇನು ಎಲ್ಲೆಲ್ಲಿ ಸರಿ ಮಾಡಿಕೊಳ್ಬೇಕು ಅದು ಬೆಸ್ಟ್ ಸೊಲ್ಯೂಷನ್ ಅಂತ ಕಾಣುತ್ತೆ. ಯಾಕೆ ಪ್ರತಿ ಹೆಜ್ಜೆನೂ ನಮಗೆ ಬೆಳವಣಿಗೆ ಕಾರಣ ಆಗಿರಬೇಕು. ಸೊ ಒಂದು ಲೆಸನ್ ಅಂತ ಎಲ್ಲ ಪಕ್ಷದವರು ಇದನ್ನು ತಗೊಳ್ಬೇಕಾಗತ್ತೆ, ಬರೀ ಆ ಪಕ್ಷ ಈ ಪಕ್ಷ ಅಂತಲ್ಲ, ನಂಗೆ ಅನಿಸಿತ್ತು. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ಲಕ್ಷ್ಮೀಪತಿ ಗಾಣದಾಳ್, ಭಾಸ್ಕರ್ ಬಾಬು, ದತ್ತಾತ್ರೇಯ ಸೇರಿ ಅನೇಕರಿದ್ದರು. ಮುನ್ನೂರು ಕಾಪು ಸಮಾಜದಿಂದ ಆಯೋಜಿಸಲಾದ ರಾಯಚೂರು ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಇಂದು ಮ್ಯಾರಥಾನ್ ಓಟ ಆಯೋಜಿಸಲಾಗಿತ್ತು. ನಗರದ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ಮ್ಯಾರಥಾನ್ ಆರಂಭಗೊಂಡು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ದೇವಸ್ಥಾನದ ಹತ್ತಿರವಿರುವ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಅಂತ್ಯಗೊಂಡಿತು. ಮ್ಯಾರಥಾನ್ ಓಟಕ್ಕೆ ಮಾಜಿ ಶಾಸಕ ಹಾಗೂ ಸಾಂಸ್ಕೃತಿಕ ಹಬ್ಬದ ರೂವಾರಿ ಎ ಪಾಪಾರೆಡ್ಡಿ ಚಾಲನೆ ನೀಡಿದರು. ವಿವಿಧ ಶಾಲಾ ಮಕ್ಕಳು ಸೇರಿದಂತೆ ಮುನ್ನೂರು ಕಾಪು ಸಮಾಜದ ಯುವಕರು ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಎ ಪಾಪಾರೆಡ್ಡಿ, ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಮುನ್ನೂರು ಕಾಪು ಸಮಾಜ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕಾರು ಹುಣ್ಣಿಮೆ ಅಂಗವಾಗಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಆಚರಿಸುತ್ತಾ ಬಂದಿದೆ. ಈ ವರ್ಷದ ಹಬ್ಬಕ್ಕೆ 25 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಹಬ್ಬವನ್ನ ವೈವಿಧ್ಯಮಯವಾಗಿ ಆಚರಿಸುವ ಉದ್ದೇಶದಿಂದ ಎಲ್ಲಾ ಜನ ಸಮುದಾಯದವರು ಈ ಹಬ್ಬದಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ 8 ದಿನಗಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಮ್ಯಾರಥಾನ್ ಓಟದಿಂದ ಕಾರ್ಯಕ್ರಮ ಆರಂಭಗೊಳಿಸಲಾಗಿದೆ. ವಿವಿಧ ಶಾಲಾ ಮಕ್ಕಳು ಸೇರಿದಂತೆ ದೈಹಿಕ ಶಿಕ್ಷಕರು ಹಾಗೂ ಸಮಾಜದ ಯುವಕರು
ಪಾಲ್ಗೊಳ್ಳುವ ಮೂಲಕ ಹಬ್ಬಕ್ಕೆ ಮತ್ತಷ್ಟು ಶೋಭೆ ತಂದಿದ್ದಾರೆ. ಕ್ರೀಡೆಗಳು ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತವೆ. ಆರೋಗ್ಯ ಜೀವನದೊಂದಿಗೆ ಮಾನಸಿಕ ಸ್ವಸ್ಥತೆಗೆ ಕಾರಣವಾಗುತ್ತವೆ. ಮುನ್ನೂರು ಕಾಪು ಸಮಾಜ ಕ್ರೀಡೆಯಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನದೊಂದಿಗೆ ಅನೇಕ ಸಾಧನೆಗಳನ್ನ ಇತಿಹಾಸ ಹೊಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ ರೆಡ್ಡಿ, ಜಿ ಶೇಖರ್ ರೆಡ್ಡಿ, ಬಂಗಿ ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಗುಡಿಸಿ ನರಸರೆಡ್ಡಿ, ಡ್ಯಾಡಿ ವೀರೇಶ್, ಕೆ ತಿಮ್ಮಪ್ಪ ರೆಡ್ಡಿ, ಪುಂಡ ರಾಜೇಂದ್ರ ರೆಡ್ಡಿ, ಭೀಮರೆಡ್ಡಿ, ಮಹೇಂದ್ರ ರೆಡ್ಡಿ, ಪೊಗರು ಶ್ರೀನಿವಾಸ ರೆಡ್ಡಿ, ತಿಮ್ಮಾರೆಡ್ಡಿ, ಬೆಲ್ಲಂ ಕಿರಣ್, ಭಗತ್ ಸಿಂಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ ಸಾಕಷ್ಟು ಜನ ಮೃತಪಟ್ಟಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಘೋರ ದುರಂತವಾಗಿದೆ. ಇದು ರಾಜ್ಯ ಸರ್ಕಾರ ಮಾಡಿದ ದುರಂತವಾಗಿದೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ದುರಂತ ಆಗುತ್ತಿರಲಿಲ್ಲ ಅಂತ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರದ ಹಾಗೂ ಸರ್ಕಾರದಲ್ಲಿರುವ ಮಂತ್ರಿಗಳ ಕುಟುಂಬದವರು ಹಾಗೂ ಶಾಸಕರ ಪ್ರಚಾರದ ಗೀಳಿಗೆ 11 ಜನರು ಜೀವ ಕಳೆದುಕೊಂಡಂತಾಗಿದೆ. 1.5 ಕೋಟಿ ಜನರು ವಾಸಿಸುವ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸ್ಟೇಡಿಯಂನಲ್ಲಿ ಸೇರುತ್ತಾರೆ ಎಂಬ ಅರಿವು ರಾಜ್ಯದ ಗೃಹ ಇಲಾಖೆಯ ಗುಪ್ತಚರ ಇಲಾಖೆ ಇರಲಿಲ್ಲವೇ? ರಾತ್ರಿ ಇಡೀ ನಡೆದ ಸಂಭ್ರಮಾಚರಣೆಯಿಂದ ಇವರಿಗೆ ತಿಳಿದಿರಲಿಲ್ಲವೇ ಎಷ್ಟು ಜನ ಸೇರುತ್ತಾರೆ ಎಂದು? ನಿರ್ವಹಣೆ ಮಾಡಲು ಸಾಧ್ಯವೇ ಎಂಬ ಅರಿವು ಇರಲಿಲ್ಲವೇ ಎಂದು ಪ್ರಶ್ನಿಸಿದರು. ಪೊಲೀಸ್ ಇಲಾಖೆಯು ಈ ಕಾರ್ಯಕ್ರಮವನ್ನು ಬೇಡ ಎಂದಿರುವ ಬಗ್ಗೆ ಮಾಹಿತಿ ಇದೆ. ಆದರೆ ಸರ್ಕಾರದಲ್ಲಿರುವ ಮಂತ್ರಿಗಳು ಈ ಕಾರ್ಯಕ್ರಮ ಆಗಲೇಬೇಕೆಂದು ಸಿಎಂ ಅವರ ಮೇಲೆ ಒತ್ತಡ ತಂದು ಕಾರ್ಯಕ್ರಮ ಮಾಡಿಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿರುವ ಎಲ್ಲಾ ಗೇಟ್ಗಳನ್ನ ತೆಗೆದಿದ್ದರೆ ಮುಗಿದಿತ್ತು. ನಿರ್ವಹಣೆ ಮಾಡಲು ಆಗಲಿಲ್ಲವೆಂದರೆ ಎಲ್ಲಾ ಗೇಟ್ಗಳನ್ನ ತೆಗೆಯಲು ಸಮಸ್ಯೆ ಏನಿತ್ತು ಎಂದು ಆಕ್ರೋಶಗೊಂಡರು. ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರತಿದಿನ ಓಡಾಡುವ ಜನಸಂಖ್ಯೆಯೇ 25 ರಿಂದ 30 ಸಾವಿರ ಇರುತ್ತದೆ. ಅಂತಹದರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರು ಎಷ್ಟು ಸೇರುತ್ತಾರೆ ಎಂದು ಏಕೆ ಲೆಕ್ಕ ಹಾಕಲಿಲ್ಲ? ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಆದರೆ ಒಬ್ಬ ಮಗ ಇದ್ದವರು, ಒಬ್ಬಳೇ ಮಗಳು ಇದ್ದ ಪಾಲಕರಿಗೆ ಎಂತಹ ನೋವಾಗಿರಬಹುದು? ಜೀವ ಹೋದ ನಂತರ ದುಡ್ಡು ತೆಗೆದುಕೊಂಡು ಏನು ಮಾಡಲಾಗುತ್ತದೆ? ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಿದ್ದರೆ ಸರ್ಕಾರಕ್ಕೆ ಏನು ನಷ್ಟವಾಗುತ್ತಿತ್ತು ಎಂದು ತಿಳಿಸಿದರು. ಏನ್ ಜೀವ ವಾಪಸ್ ಬರಂಗಿಲ್ಲ ಅಲ್ರಿ. ಎಲ್ಲರಿಗೂ ಪಾಪ 1 ಮಗು 2 ಮಗು ಇದೆ. ಒಂದೇ ಮಗು ಒಬ್ಬನು ಏನೋ ಹೆಣ್ಣು ನೋಡಕ್ ಹೋಗಿದ್ದ. ಇನ್ನೊಬ್ಬಾಕೆ ಒಂದೇ ಮಗಳು ಕೋಲಾರದಲ್ಲಿರುವಂತ ಆ ಅಮ್ಮ ಒಂದೇ ಮಗಳು. ಏನು ದುಡ್ಡು ಕೊಟ್ರೆ ಏನು ಬರ್ತದೆ? ಸರ್ಕಾರಕ್ಕೆ ಒಂದು 10-12 ಕೋಟಿ ಕೊಟ್ಟರೆ ಏನಾದರೂ ಕಡಿಮೆ ಆಗ್ತದೆ? ಇವ್ರಿಗೆ 1 ಕೋಟಿ ಕೊಡಬೇಕು. ಇದು ನೀವು ನಿಮ್ಮ ಕೈಲಿಂದ ಆದಂಥ ದುರಂತ ಇದು. ಇವತ್ತು ನೀವು ಅದ್ರ ಹೊಣೆ ಹೊತ್ತು ಅಟ್ಲೀಸ್ಟ್ ಅವ್ರಿಗೆ ಪರಿಹಾರ ಕೊಟ್ಟರನಾಗಲೇ ಆ ಕುಟುಂಬಕ್ಕೆ ಒಂದು ರೀತಿಯ ಭದ್ರತೆ ಸಿಕ್ಕಂಗೆ ಆಗ್ತದೆ ಅಂತೇಳಿ ಬಯಸ್ತೇನೆ. ಇದೊಂದು ದುರದೃಷ್ಟಕರ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘೋರ ದುರಂತ ಯಾವತ್ತೂ ಆಗಿರಲಿಲ್ಲ ಅನ್ಸದ. ಮತ್ತು ಇದು ಸರ್ಕಾರ ಮಾಡಿಸಿದಂಥ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಬಹುಶಃ ಇದು ಆಗ್ತಿರಲಿಲ್ಲ ಅನಿಸುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಸರ್ಕಾರದ ಪ್ರಚಾರದ ಗೀಳು, ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿ ಮಕ್ಕಳ ಮತ್ತು ಸರ್ಕಾರದಲ್ಲಿರುವಂಥ ಶಾಸಕರ ಒಂದು ಪ್ರಚಾರದ ಗೀಳಿಗೆ ಇವತ್ತು 11 ಜನ ಬಡ ಜನರು ಜೀವ ಕಳೆದುಕೊಂಡಂತಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತು ಏನು 1 ಲಕ್ಷ ಜನ ಇರ್ಬೋದು ಅಷ್ಟೇ. 1 ಲಕ್ಷ ಜನರನ್ನ ಮ್ಯಾನೇಜ್ ಮಾಡೋದು ಇವತ್ತು 1.5 ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸೇರ್ತಾರಂತ ಇಂಟೆಲಿಜೆನ್ಸಿಗೆ ಅರಿವಿರಲಿಲ್ವೇ? ಪೊಲೀಸ್ ಅಧಿಕಾರಿಗಳ ಅರಿವಿಲ್ವಿಲ್ವೇ? ಮೊನ್ನೆ ಗೆದ್ದಂಥ ರಾತ್ರಿ ದಿನ ಮಾಡಿದಂಥ ಸೆಲೆಬ್ರೇಷನ್ ಆವತ್ತೇ ಇವ್ರಿಗೆ ಗೊತ್ತಾಗಬೇಕಾಗಿತ್ತಲ್ಲ ಎಷ್ಟು ಜನ ಕಲಿತಾರೆ, ನಮಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಮತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ನು ಇದು ಮಾಡಬಾರ್ದು ಅಂಥೇಳಿ ಒತ್ತಾಯ ಮಾಡಿದ್ರು ಅಂತ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಅವರೆಲ್ಲರೂ ಸೇರಿ ಇದು ಆಗಲೇಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಮಾಡಿಸಿದ್ದಾರೆ. ಮತ್ತು ಒಂದೇ ಸಮಯದಲ್ಲಿ ಎರಡೆರಡು ಕಡೆ ವಿಧಾನಸೌಧದಲ್ಲೂ ಮತ್ತು ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಮಾಡಿರೋದು ಭಾಳ ದುರದೃಷ್ಟ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಂಥ 19 ಗೇಟ್ ತೆಗೆದಿದ್ರೆ ಮುಗಿದೋಗಿತ್ತು.
ಹೆಂಗಿದ್ರು ಯಾವ ನಿಮ್ಮ ಕಂಟ್ರೋಲ್ ಮಾಡೋದು ಆಗಿಲ್ಲ ಅಂತಂದರೆ ನೀವು ಅದನ್ನು ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕೆ ಯಾಕೆ ಹೋದ್ರಿ? ಬಿಟ್ಬಿಡ್ಬೇಕಾಗಿತ್ತು ಎಲ್ಲ ಗೇಟು. ಅದು ಓಪನ್ ಮಾಡಿದಂಥ 1-2 ಗೇಟನ್ನು ಅರ್ಧ ಗೇಟ್ ಓಪನ್ ಮಾಡಿದರೆ ಹೆಂಗೆ ನೀವು ಈ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ? ಇವತ್ತು ಜನನಿಬಿಡ ಇರುವಂಥ ಪ್ರದೇಶ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸಭೆ. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ನೇ 25-30 ಸಾವಿರ ಜನ ಇರ್ತಾರೆ ಪ್ರತಿದಿನ. ಹೋಗೋರು ಬರೋರು, ಬೇರೆ ಊರಿನಿಂದ ಹೋಗೋರು ಬರೋರು 25-30 ಸಾವಿರ ಜನ ಇದ್ದಾಗ ಇನ್ನೊಂದು 50 ಸಾವಿರ ಜನ ಬೆಂಗಳೂರಿನವ್ರು ಕಲಿಯಂಗಿಲ್ಲ ಅಂತ ನಿಮಗೇನು ಗ್ಯಾರಂಟಿ ಇತ್ತು? ಇದು ನಿಜವಾಗ್ಲೂ ನಾವು ನಿನ್ನೆ ರಾತ್ರಿ ಮಲಗಿಲ್ಲ ಇದು ಕೇಳಿದ ಮೇಲೆ. ಯಾಕಂದರೆ ಎಂಥ ಏನು ಸೆಲೆಬ್ರೇಷನ್ ಆಗಬೇಕಾಗಿತ್ತು ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕದ ಬಡ ಜನರಿಗೆ ಇಂಥ ದುರಂತ ಬಂದಿರೋದು ಇದು ಬಹುಶಃ ಇತಿಹಾಸದಲ್ಲಿ ದೊಡ್ಡ ದುರಂತ ಅಂತ ಹೇಳಿ ಭಾವಿಸ್ತೀನಿ ನಾನು. ಈ ಸಂದರ್ಭದಲ್ಲಿ ರವಿ ಜಲ್ದಾರ್, ಪಾಲಿಕೆ ಸದಸ್ಯ ಇ ಶಶಿರಾಜ್ ಸೇರಿ ಅನೇಕರಿದ್ದರು. ಜಿಲ್ಲಾ ವೀರಶೈವ ಸಮಾಜದಿಂದ ಜೂನ್ 7ರಿಂದ 21ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೆ ಶ್ರೀ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಯ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 7ರಂದು ಜ್ಞಾನದಾಸೋಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಬಿಚ್ಚಾಲಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಸುಲ್ತಾನ್ಪುರದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಂಎಸ್ ಪಾಟೀಲ್, ಸಿಂಧನೂರು ಶಾಸಕ ಅಂಪನಗೌಡ ಬಾದರ್ಲಿ, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ಬಸನಗೌಡ ಬ್ಯಾಗ್ವಾಡ್, ಹರ್ವಿ ನಾಗನಗೌಡ, ರಾಚನಗೌಡ ಕೋಳೂರ್ ಆಗಮಿಸಲಿದ್ದಾರೆ. ಪ್ರತಿನಿತ್ಯ ಪ್ರವಚನವನ್ನ ಶ್ರೀ ಚರಮೂರ್ತಿ ಚರಾಂತೇಶ್ವರ ಮಠದ ಶ್ರೀ ಶರಣಬಸವ ಅಪ್ಪಗಳು ನಡೆಸಿಕೊಳ್ಳಲಿದ್ದಾರೆ. ಪ್ರತಿನಿತ್ಯವೂ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಜೂನ್ 21ರಂದು ಸಂಜೆ 5:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಗಬ್ಬೂರು ಮಠದ ಶ್ರೀ ಬೂದಿ ಬಸವೇಶ್ವರ ಸಂಸ್ಥಾನದ ಶ್ರೀ ಬೂದಿ ಬಸವ ಶಿವಾಚಾರ್ಯರು, ಮಾನವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ವಿಧಾನ ಪರಿಷತ್ ಸದಸ್ಯ ಶರಣೇಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ಲಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಶರಣಪ್ಪ ಮೇಟಿ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಶಿವಶರಣ ರೆಡ್ಡಿ ಕಲ್ಲೂರ್ ಆಗಮಿಸಲಿದ್ದಾರೆ. ಸಮಾಜದ ಬಾಂಧವರು, ಆಸಕ್ತರು ಪ್ರತಿನಿತ್ಯ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರವಚನೆಯನ್ನು ನಡೆಸಿಕೊಡ್ತಾ ಇರೋರು ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿಗಳು. ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಶರಣಬಸವ ಅಪ್ಪನವರು. ಇವರು ಬೆಳಗಾವಿ ಜಿಲ್ಲೆಯವರು. ಈ ಕಾರ್ಯಕ್ರಮ ದಿನಾಂಕ 7/6 ಇದೇ ತಿಂಗಳ ದಿನಾಂಕ 7/6/2025ಕ್ಕೆ ಸಾಯಂಕಾಲ 5:00ವರೆಗೆ ಉದ್ಘಾಟನೆ ಸಮಾರಂಭ ಇರುತ್ತೆ. ಮುಕ್ತಾಯ ಸಮಾರಂಭ 21/6/2025 ಇರುತ್ತೆ. ಉದ್ಘಾಟನೆ ಸಮಾರಂಭದಲ್ಲಿ ಅದು ಸಾಯಂಕಾಲ ಫಸ್ಟ್ ಡೇ ಸಾಯಂಕಾಲ 5:00ವರೆಗೆ ಇರುತ್ತೆ. 5:00ವರೆಗೆ ಉದ್ಘಾಟನೆ ಇರುತ್ತೆ. ಅದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು 1008 ಸಂಸ್ಥಾನ ಮಠ ಬಿಚ್ಚಾಲಿ ತಾಲೂಕು ದಿವ್ಯ ಸಾನ್ನಿಧ್ಯ ಇರುತ್ತೆ. ಅದೇ ರೀತಿ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಮಠದ ಸ್ವಾಮೀಜಿಯವರು ಇರ್ತಾರೆ ಅವತ್ತು. ಹಾಗೂ ಪರಮ ಪೂಜ್ಯ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಲ್ತಾನ್ಪುರ್ ಅವರು ಇರ್ತಾರೆ. ಅವ್ರದ್ದು ದಿವ್ಯ ಸಾನ್ನಿಧ್ಯ ಇರುತ್ತೆ. ಅದೇ ರೀತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ ಸ್ವಾಮೀಜಿಯವ್ರದ್ದು ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯ ಇರುತ್ತೆ. ಉದ್ಘಾಟಕರಾಗಿ ನಮ್ಮ ನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್ ಪಾಟೀಲ್ ಅತ್ತನೂರು, ಶಿವಕುಮಾರ್ ಚುಕ್ಕಿ, ಬಂಡಿ ವಿರಪನಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ.
ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 4/6/2025 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 5/6/2025 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 6/6/2025 ಶುಕ್ರವಾರ ಉಚ್ಚಾಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಎಸ್ ರಾಜು, ಪ್ರಧಾನ ಕಾರ್ಯದರ್ಶಿ, ಶ್ರೀ ಕಂಚುಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರಡಿ ಹಾಗೂ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ದಿನಾಂಕ 5/6/2025 ಗುರುವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಆರೋಗ್ಯ ತಪಾಸಣಾ ಶಿಬಿರ. ಮಧ್ಯಾಹ್ನ 1:30ಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಗುರಿ ಇಟ್ಕೊಂಡು ಎದೆಗುಂದದೆ ಆತ್ಮಸ್ಥೈರ್ಯದಿಂದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿದಾಗ ಮಾತ್ರ ಗುರಿ ತಲುಪಲು ಸಾಧ್ಯವೆಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಎನ್ಎಸ್ ಬೋಸರಾಜು ಫೌಂಡೇಶನ್, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ಕನಸು ಕೆಎಸ್ ಅಕಾಡೆಮಿ ಬೈಟ್ವೇ ಕಂಪ್ಯೂಟರ್ಸ್ ಗಳ ಸಂಯುಕ್ತಾಶ್ರಯದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅವರ 79ನೇ ಜನ್ಮದಿನದ ನಿಮಿತ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಕುರಿತು 1 ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರವನ್ನ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಯಾವುದೇ ವಿಷಯವನ್ನ ಕಷ್ಟಪಟ್ಟು ಅಭ್ಯಾಸ ಮಾಡಬಾರದು, ಇಷ್ಟಪಟ್ಟು ಮಾಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಮುಂಚೆ ನಾನು ಸಾಧಿಸಲು ಸಾಧ್ಯವೇ, ಆಗುವುದೇ ಎನ್ನುವುದನ್ನು ಕೈಬಿಡಬೇಕು. ಬೇರೆಯವರ ಅಭಿಪ್ರಾಯಗಳನ್ನು ಬದಿಗಿಟ್ಟು ನಿನಗೆ ಏನು ಮಾಡಬೇಕು ಅನಿಸುತ್ತದೆಯೋ ಅದನ್ನು ಮಾಡಬೇಕು. ಉನ್ನತ ಹುದ್ದೆಗೆ ಸೇರಲು ಸಿದ್ಧತೆಗೆ ಬೇರೆ ಯಾರು ಸ್ಫೂರ್ತಿ ಅಲ್ಲ, ನಿನಗೆ ನೀನೇ ಸ್ಫೂರ್ತಿ ಎಂದರು. ರಾಜಯೋಗಿನಿ ಸ್ಮಿತಾ ಅಕ್ಕನವರು ಮಾತನಾಡಿ, ಮನುಷ್ಯ ಏನಾದರೂ ಸಾಧಿಸಲು ಫಲ ಹೊಂದಬೇಕು, ಎಲ್ಲವನ್ನು ತ್ಯಾಗ ಮಾಡಬೇಕು. ಸಾಧಿಸಲು ಜ್ಞಾನದ ಜೊತೆಗೆ ಮಾರ್ಗದರ್ಶನ ಅವಶ್ಯಕ. ದೇಶದಲ್ಲಿ ಹೆಚ್ಚಾಗಿ ಯುವಕರ ಶಕ್ತಿ ಇದ್ದು ದೇಶಕ್ಕೆ ಕೊಡುಗೆ ನೀಡಬೇಕೆಂದರೆ ಗ್ರಾಮದ ಅಭಿವೃದ್ಧಿ, ತಮ್ಮ ಗ್ರಾಮಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದರೆ ಸ್ವಚ್ಛತೆ ಮಾಡುವ ಮೂಲಕ ತೋರಿಸಿಕೊಡಬೇಕು ಎಂದರು. ಪೂಜನೀಯ ಗುರುಗಳು ಕುಮಾರಿ ಸ್ಮಿತಾ ಅಕ್ಕನವರು, ಮಂಜುನಾಥ್ ಶಿಕಾರಿಪುರವರು, ಶರಣಯ್ಯ ಭಂಡಾರಿವಾಡ್, ಶರಣು ಬಾಗೂರ್ ಹಾಗೂ ರವಿ ಬೋಸರಾಜು ಅವರು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತ ನುಡಿಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಕಳಕಳಿಯ ವಿನಂತಿ. ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಸಭಾ ಕ್ಷೇತ್ರ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ರಾಯಚೂರು ಅವರೇ ನೀಡಲು ಆಗಮಿಸಿರ್ತಕ್ಕಂಥ ಮಂಜುನಾಥ್ ಬಿ ಶಿಕಾರಿಪುರ ಅವರೇ ಹಾಗೂ ರೀಸನ್ ಹೇಳ, ನಾನು ಆಕಾಶ ಕ್ಷೇತ್ರಕ್ಕೆ ಬೆಳೆದಿದ್ದೀನಿ ಅನ್ನೋ ಕಾರಣಕ್ಕಲ್ಲ, 2023ರಲ್ಲಿ ಆಕಾಶ ಕ್ಷೇತ್ರದಲ್ಲಿ ಭೂಮಿಗೆ ಇಳಿಸಿದ್ದೀನಿ ಅನ್ನೋ ಕಾರಣಕ್ಕೆ. ನಾವು ಆಕಾಶ ಕ್ಷೇತ್ರಕ್ಕೆ ಬೆಳೆದಿದೆ ಅಂದ್ರೂ ಪರವಾಗಿಲ್ಲ, ಆ ಲೆವೆಲ್ ಅಲ್ಲಿ ಇಳಿದವ್ರನ್ನ ಕೆಳಕ್ಕೆ ಇಳಿಸ್ತೀವಲ್ವಾ, ಅದು ಅಚೀವ್ಮೆಂಟ್. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಕನ್ನಡ ಮೀಡಿಯಂ ಅಲ್ಲಿ ಓದಿ PUC ಸೈನ್ಸ್ ಬಂದ್ರೆ ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು, IAS KPSC ಟಾಪರ್ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು. ಆ ಇಂಗ್ಲಿಷ್ ಓದೋಣ ಅಂದ್ರೆ ಮಾತಾಡಕ್ ಹೋದ್ರೆ ಬರೋದೇ ಇಲ್ಲ, ಮಾತಾಡಕ್ ಹೋದ್ರೆ ನಗ್ತಾರೆ. ಇವಾಗ ಬೇರೆ ರೀಲ್ಸ್ ಯಾವಾಗಾದ್ರೂ ಮಾಡ್ತಾರೆ ಅಂತ ಭಯ. ಮಗ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇಲ್ವಾ? ನೀನ್ ಇಂಗ್ಲಿಷ್ ತಪ್ಪು ಮಾತಾಡ್ತೀವಿ ಅಂದ್ರೆ ಅದು ಮಾತೃಭಾಷೆ ಮೇಲೆ ನಿಮ್ಗಿರೋ ಪ್ರೀತಿ ಅಂತ ತಲೆ ನಿಂತ್ಕೊಂಡ್ಬಿಡೋ. ಕುತ್ಕೊಂಡು ಓದ್ಬೇಕು, ತೀರ್ಮಾನ ಮಾಡ್ಬೇಕು ಲೈಫಲ್ಲಿ. ಇನ್ನು ಕೆಲವು ಹುಡುಗರು ಹೇಳ್ತಾರೆ, ಅಣ್ಣ ನನ್ನ ನೆಗೆಟಿವಿಟಿ ನಾನು ಪಾಸ್ ಆಗ್ತೀನ. ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ಬಾಲ್ಡ್ ಹೆಡ್ ಇದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅದು ಸೂಪರ್ ಸ್ಟಾರ್ ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ಗೆ ಮುಖದ ಮೇಲೆ ಮೊಡವೆ ಇದೆ ಅಂತ ರಜನಿಕಾಂತ್ಗೂ ಗೊತ್ತು,
ಹಾಕಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ 75 ಅಲ್ಲೂ ರಜನಿಕಾಂತ್ 1000 crore ಕ್ಲಬ್ ಸೇರ್ತಾ ಇರೋದು. ನಮಗ್ ನಮ್ ವೀಕ್ನೆಸ್ ಮಾತ್ರ ಗೊತ್ತು, ಆದ್ರೆ ಗ್ರೇಟ್ ಪರ್ಸನಾಲಿಟಿಗೆ ಅವ್ರ ಸ್ಟ್ರೆಂತ್ ಕೂಡ ಗೊತ್ತು. ಚೆನ್ನಾಗಿ ಓದ್ಬೇಕು ಮಗ. ಅಪ್ಪ ಅಮ್ಮ ದೊಡ್ಡ ಕನಸು ಕಂಡಿರ್ತಾರೆ, ಬಿ ಇನ್ ರಿಯಾಲಿಟಿ. ಭಯ ಬೀಳೋದು ಬಿಡಿ, ಏನಾಗುತ್ತೆ ಸರ್ ಅವಮಾನ ಆಗೋದ್ರೆ ಅವಮಾನ ತುಂಬಾ ದೊಡ್ಡ ಮಟ್ಟಕ್ಕೆ ಅವಮಾನ ಆಗುತ್ತೆ ಅನ್ಕೋ. ನಿಮ್ಗೆ ನಿಮ್ ಫ್ಯಾಮಿಲಿಯಲ್ಲೋ ನಿಮ್ ರಿಲೇಟಿವ್ಸ್ ಅಲ್ಲೋ ದೊಡ್ಡ ಮಟ್ಟದ ಅವಮಾನ ಆದ್ರೆ ಸೊಲ್ಯೂಷನ್ ಏನ್ ಗೊತ್ತಾ? ಪೇಷನ್ಸ್ ಆಗಿರು. ಒಂದು 50-60 ವರ್ಷಕ್ಕೆ ಅವರು ಸತ್ತೋಗ್ತಾರೆ, ನೀನು ಸತ್ತೋಗ್ತೀಯ, ಅವ್ರನ್ನೆಲ್ಲ ಬಿ ಕಾನ್ಫಿಡೆಂಟ್. ಇನ್ನು ಕೆಲವರು ಹುಡುಗ ಹೇಳ್ತಾರೆ, ಅಣ್ಣ ನಾನೇನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅನ್ಕೊಂತಾರೆ, ಇವ್ರಿಗೆ ಅನ್ಕೊಂತಾರೆ, ಜೀವನ ಎಲ್ಲ ಇಂಪ್ರೆಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಜೀವನ ಕಂಪ್ರೆಸ್ ಆಗುತ್ತೆ, ಡಿಪ್ರೆಸ್ ಆಗುತ್ತೆ, ಸುಪ್ರೆಸ್ ಆಗುತ್ತೆ. ಮಗನೇ ಸುಪ್ರೆಸ್ ಆಗುತ್ತೆ. ಸ್ಟಾರ್ಟ್ ಇಂಪ್ರೆಸಿಂಗ್. ನಿನಗೆ ಏನ್ ಅನ್ಸುತ್ತೋ ಅದು ಮಾಡು. ನಾವೆಲ್ಲ ಟೀಚರ್ಸು, ಇಲ್ಲಿ ಶರಣು ಸರ್ ಇದ್ದಾರೆ, ಶರಣಯ್ಯ ಸರ್ ಇದ್ದಾರೆ, ನಮ್ಮ ಮಂಜುನಾಥ್ ಸರ್ ಇದ್ದಾರೆ. ನಾವೆಲ್ಲ ಪಾಠ ನಿಂತ್ಕೊಂಡು ಯಾಕೆ ಪಾಠ ಮಾಡ್ತೀವಿ ಗೊತ್ತಾ? ನಮ್ಮ ಕಾಲ ಮೇಲೆ ನಾವು ನಿಂತಿದೀವಿ. ಮಕ್ಕಳ ನೀವ್ ಯಾವಾಗ ನಿಲ್ತೀರಾ ಅಂತ ಕ್ಲಾಸಲ್ಲಿ ನಿಂತ್ಕೊಂಡು ಹೇಳ್ತಾನೆ ಇದೀವಿ. ನೀವು ಮಾಡ್ಬೇಕು ಅಂತ ಯಾಕೆ ಹೇಳ್ತೀರಾ ಗೊತ್ತಾ? ನೀವು ಇನ್ನೂ ಕಾಲ ಮೇಲೆ ನಿಂತಿಲ್ಲ. ಅದಕ್ಕೆ ನಾವು ನನ್ ಕೇಳ್ತಾ ಇರ್ತಾರೆ, ಸರ್ ಏನ್ ಸರ್ ನಿಮ್ ಇನ್ಸ್ಟಾ ಅಲ್ಲಿ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ಶೇರ್ ಆಗುತ್ತೆ. ಶೇರ್ ಹೋದ ಬೇಟಾ ಮಾಡ್ತೀನ, KPSC ಪಾಸ್ ಮಾಡ್ತೀನ, ಇನ್ನ ಪುಸ್ತಕ ತೆಗೆದು ಫಸ್ಟ್ ಪೇಜ್ ಓದಿರಲ್ಲ. ಆಮೇಲೆ ಪಾಸ್ ಆಗ್ತೀನಿ ಅಂದ್ರೆ 250-300 ಪೇಜ್ ಇರೋ ಬುಕ್ ಓದಿ ಟೆಸ್ಟ್ಗಳು ಬರೆದು ಮಾರ್ಕ್ಸ್ ಕಡಿಮೆ ಎಷ್ಟು ಬರೆದ್ರು ಬರ್ಲಿಲ್ಲ ಅಂದ್ರೆ ಅವತ್ತು ಯೋಚನೆ ಮಾಡೋ ಪ್ರಶ್ನೆನ. ಲೈಫಲ್ಲಿ ಅನ್ಕಂಡೀಷನಲ್ ಆಗಿ ಟ್ರೈ ಮಾಡಬೇಕು. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ನಿಮ್ಮೊಳಗಿರುವ ಫೋರ್ಸ್. ಚಪ್ಪಳೆ ಲಾಸ್ಟ್ ನೋಡಿ ಅನ್ನ ಡೈಲಾಗ್ ಮಿಸ್ ಆಗ್ತದೆ. ನೋಡಿ ಪವರ್ಫುಲ್ ಲೈನ್ಗಳು ಹೋಗ್ಬಿಡ್ತವೆ. ಚಪ್ಪಳ ಕನ್ನಡ ಮೀಡಿಯಮ್ಮು, ದೊಡ್ಡ ಕನಸುಗಳು. ಪ್ರತಿ ಸಲ ಮ್ಯಾಗ್ಝಿನ್ಗಳಲ್ಲಿ IAS ಟಾಪರ್ಸ್ ಫೋಟೋಗಳು ನೋಡಿದಾಗ ನಾನು ಯಾವಾಗ ಅಲ್ಲಿ ಬರ್ತೀನಿ ಅಂತ ಪ್ರಿಲಿಮ್ಸ್ ಬರೆಯಕ್ಕೆ ಹೋದ್ರೆ CSAT ಪಾಸ್ ಆಗಲ್ಲ. KPSC ಅಲ್ಲಿ ಬರೆಯಕ್ಕೆ ಹೋದ್ರೆ ಯಾವುದೋ ಒಂದು ಪೇಪರ್ ಕಷ್ಟ ಆಗ್ಬಿಡುತ್ತೆ. ದಿನಕ್ಕೆ 14-15 ತಾಸು ಕೂತ್ ಓದ್ಬೇಕು. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ಮಗ, ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ ಬಗ್ಗೆ ಓದ್ಬೇಕು ಮಗನೇ. ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು, ಇಲ್ಲ ತೆಪ್ಪಗಿರ್ಬೇಕು ಯಾವ್ದೋ ಕೆಲಸಕ್ಕೆ. ಇನ್ನು ಕೆಲವರು ಹುಡುಗರು ಕೇಳ್ತಾರೆ, ಅಣ್ಣ ನಾನು PSI ಟಾಪರ್ ಆಗ್ತೀನಾ, KPSC ಟಾಪರ್ ಆಗ್ತೀನಾ? ಹಾಗಾದ್ರೆ ನಾನು ಏನ್ ಸ್ಟ್ರಾಟಜಿ ಮಾಡ್ಬೇಕು ಅಂದ್ರೆ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡ್ ಯುವರ್ ಓನ್ ಬಿಸ್ನೆಸ್. ದಿನಕ್ಕೆ 14-15 ತಾಸು ಕೂತು ಓದ್ಬೇಕು. ಸುಮ್ಮನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟನೇ. ದಿನಕ್ಕೊಂದು 8 ತಾಸು 10 ತಾಸು ಓದೋ ಯೋಗ್ಯತೆ ಇದೆ ಇದ್ದಾಗ ದೊಡ್ಡ ಕನಸುಗಳೆಲ್ಲ ಕಾಣಬಾರ್ದು ಮಗ. ನಿಮ್ ಲೈಫಲ್ಲಿ ನೀವು ಏನ್ ಅನ್ಕೊಂಡು ಅಚೀವ್ ಮಾಡ್ತೀರಾ. ಮತ್ತೆ ಬಹಳಷ್ಟು ಜನ ಕನ್ನಡ ಮೀಡಿಯಮ್ಮು, ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಸರ್, ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನಾನು ಏನ್ ಮಾಡ್ತೀನಿ, ಟಾಪರ್ ಆಗ್ತೀನಿ, ಇವೆಲ್ಲ ಬಿಟ್ಟುಬಿಡಿ. ಕೈ ಬರಹ ಸೊಟ್ಟಿಗೆ ಗೌರಿಗದ್ದೆ ಆಶ್ರಮದ ವಿನಯ್ ಗುರುಜಿ ಮಾತನಾಡಿ, ನನ್ನಲ್ಲಿರುವ ಒಳ್ಳೆತನ ಬೇರೆಯವರಲ್ಲಿ ಕಾಣುವುದು ತಪ್ಪು. ನನ್ನಲ್ಲಿರುವ ಒಳ್ಳೆತನವು ನನಗಿಂತ ಒಳ್ಳೆಯವರು ಇದ್ದಾರೆ ಎಂದರೆ ಅದು ಪ್ರದೀಪ್ ಈಶ್ವರ್. ಮತ್ತು ರಾಜಕಾರಣದಲ್ಲಿ ದುಡ್ಡಿನ ಮದ, ಹೆಸರು, ಕೀರ್ತಿ ಗಳಿಸಬೇಕೆನ್ನುವ ಅಪಾಹಪಿ ಇನ್ನು ಕೆಲವರಿಗೆ ಪ್ರಚಾರದ ಹುಚ್ಚು. ಆದರೆ ಇದಕ್ಕೆ ವಿರುದ್ಧವೆಂಬಂತೆ ಯಾವುದೇ ಅಧಿಕಾರ ಮೇಲು ಕೀಳು ಎನ್ನದೆ ಅಭಿವೃದ್ಧಿ ಮಾಡುವುದನ್ನು ಗುರಿಯಾಗಿಸಿಕೊಂಡಿರುವ NS ಬೋಸರಾಜು ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಪ್ರತಿಯೊಂದು ಜೀವಿಯಲ್ಲೂ ಶಿವನೇ ಇರುವುದು, ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ. ಇದನ್ನು ಬಸವಣ್ಣ ಹೇಳಿ, ಜಗತ್ತಲ್ಲಿ ಭಕ್ತ ಯಾರು ಅಂದರೆ ನಾನೊಬ್ಬನೇ, ಇಡೀ ಜಗತ್ತು ಈಶ್ವರ. ಅದನ್ನು ತಿಳಿದವನೇ ಈಶ್ವರ. ವೆನ್ ಯು ಸಿ ಯೂನಿವರ್ಸ್ ಆರ್ ದ ಯೂನಿವರ್ಸಿಟಿ, ಯು ಆರ್ ದ ರಿಯಲ್ ಸ್ಟೂಡೆಂಟ್ ಅಂತ. ಇಲ್ಲಿದ್ದವರೆಲ್ಲ ಅದನ್ನು ತಿಳಿದವರು, ಬೋಸರಾಜ್ ಅವರು ಸಮೇತ. ಹಾಗಾಗಿ ಅವ್ರ ಮಗನ ನೋಡಿ ಇನ್ನೂ ಶಾಕ್ ಆಯ್ತು. ನನ್ನ ತಂದೆಯವ್ರು ನನಗೆ ಚೆನ್ನಾಗಿ ಪರಿಚಯ, ಇವರಲ್ಲಿ ಇವತ್ತು ಫಸ್ಟ್ ನೋಡಿ. ನಾನು ಸ್ವಲ್ಪ ಪರೀಕ್ಷೆ ಮಾಡಿದೆ, ಯಾರನ್ನು ಒಪ್ಪಲ್ಲಿ. ನಾವು ಅವರನ್ನು ಹತ್ತಿರದಿಂದ ನೋಡಿದೆ. ಆ ಮನುಷ್ಯರ ಹತ್ರ 1 ಇಂಚು ಈಗೋ ಕಾಣಲಿಲ್ಲ, ಐಡೆಂಟಿಟಿ ಹುಚ್ಚಿಲ್ಲ. ಮನುಷ್ಯನಿಗೆ ಶಂಕರಾಚಾರ್ಯರು ಹೇಳ್ತಾರೆ, ಏಷಣತ್ರಯ, 3 ವಿಷಾಣ. ವಿತ್ತೇಷಣ ದುಡ್ಡಿನ ಮದ, ಲೋಕೇಶಣ ಐಡೆಂಟಿಟಿಯ ಮದ,
ಇನ್ನೊಂದು ಹೆಸರು ಕೀರ್ತಿಯ ಮಠ, ನೇಮ್ ಅಂಡ್ ಫೇಮ್ ಅಟ್ ಲಾಸ್ಟ್ ಶೇಮ್ ಅಂತ. ಪ್ರಚಾರದ ಹಿಂದೆ ಹೋದ್ರೆ ಅಪಪ್ರಚಾರ ಫಿಕ್ಸ್ ಅಂತ ಅಲ್ಲಮರ ಭಾಷೆನ ಹೇಳಿ, ಅದು ಯಾವುದು ಅಲ್ಲಿ ಇರಲಿಲ್ಲ. ಹಾಗಾಗಿ ಸ್ವಾಮೀಜಿ ಹೇಳಿದ್ದ ರಾಯಚೂರಿನ ಬೆಳಕೆಲ್ಲಾರು ನೋಡಬಹುದು ಅಂತ. ಯಾಕೆ ವೆನ್ ಸಮ್ಮರ್ ಹ್ಯಾವಿಂಗ್ ಮೆಚ್ಯೂರಿಟಿ ಹಿ ವಿಲ್ ಚೇಂಜ್ ದ ವರ್ಲ್ಡ್. ಈಗ ನಾನು ಬರ್ತದ ಗಾಡಿ ನಿಮ್ಮ ಕಮಿಷನರ್ ಹತ್ರ ಮಾತಾಡ್ತಾ ಬರ್ತಾ ಇದ್ದೆ, ಅವ್ರು ಪುತ್ತೂರಲ್ಲಿದ್ರು. ನಾವೆಲ್ಲ ಸುಬ್ರಹ್ಮಣ್ಯದ ಕ್ಲೀನಿಂಗ್ ಮಾಡಿದ್ವಿ. ಅವಾಗ ಮಂಗಳೂರು DC ರಾಜೇಂದ್ರ ಬ್ರಹ್ಮಕಲಶದ ಸಮಯ. ಹೋದ ವರ್ಷ ಗಾಣಗಾಪುರದ ಕ್ಲೀನಿಂಗ್ ಮಾಡಿದ್ವಿ. 7-8 JCB ಬೇಕಾಯ್ತು. ನಿಮ್ಮ MLA ಅವ್ರ ಹತ್ರ ಈಗ ಕೇಳ್ತಾ ಇದ್ದೆ, ಡಾಕ್ಟ್ರೆ ಸುಮಾರು ಪ್ಲಾಸ್ಟಿಕ್ಸ್ ಇದೆ, ಏನಾದ್ರು ವ್ಯವಸ್ಥೆ ಮಾಡಬೇಕೀಗ. ಪರಿಸರ ದಿನಾಚರಣೆ ಬರೀ ಪ್ರೋಗ್ರಾಮ್ ಆದರೆ ಆಗಲ್ಲ, ಇಟ್ ಶುಡ್ ಶೋ ಸಮ್ ಪ್ರೋಗ್ರೆಸ್. ಅವಾಗ ಪರಿಸರ ಉಳಿಯುತ್ತೆ. ಇಲ್ಲ ಬಾಟಲ್ಲೇ ಗಿಡ ಸೀಮಿತ, ಬಾಲ್ಕನಿ ಆಗ್ತೀವಿ, LCD ಆಗಲ್ಲ ಅಲ್ವಾ. ನಾನು ಯುವಕರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು, ನಾವು ಬರೀ ಕತೆ ಹೇಳೋಕ್ಕಿಂತ ವ್ಯಥೆಯನ್ನು ಪಡೋಕ್ಕಿಂತ ಯು ಶುಡ್ ಡೂ ಸಮ್ ಆ್ಯಕ್ಷನ್ ಅಲ್ವಾ. ಅದರ ಎಕ್ಸಾಂಪಲ್ ನಮ್ಮ ಪ್ರದೀಪ್ ಈಶ್ವರ್. ನನಗೆ 3-4 ವರ್ಷದ ಪರಿಚಯ. ಸಾನ್ನಿಧ್ಯ ವಹಿಸಿದ್ದ ಸೋಮವಾರಪೇಟೆ ಹಿರೇಮಠದ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಬಡವನಾಗಿ ಹುಟ್ಟುವುದು ತಪ್ಪು, ಆದರೆ ಬಡವನಾಗಿ ಸಾಯಬೇಡಿ ಎನ್ನುವಂತೆ ಬಡತನ ಜೀವನವನ್ನ ಕಲಿಸಿಕೊಡುತ್ತದೆ, ಅದನ್ನು ಅರ್ಥೈಸಿಕೊಂಡು ಸಾಧನೆಗೆ ಮುನ್ನುಗ್ಗಬೇಕು ಎಂದರು. ಅವರ ಮಾತುಗಳನ್ನು ನೀವೆಲ್ಲ ಕೇಳಬೇಕು. ಇನ್ನೂ ಉಪನ್ಯಾಸಕರು ಕೂಡ ಬರ್ತಾರೆ. ಅವ್ರು ಎಂತೆಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ದಾರೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ರಿಂದ ಅಮೆರಿಕ ದೇಶದಾಗ ಭಯ ಹುಟ್ಟದಂತ ಭಯ. ಅಮೆರಿಕದ ಅಧ್ಯಕ್ಷ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳನ್ನ ಕೂಡಿಸಿ ಹೇಳ್ತಾನಂತ, ವಿದ್ಯಾರ್ಥಿಗಳೇ ನೀವು ಚೆನ್ನಾಗಿ ಓದ್ರಿ, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಒಂದು ವೇಳೆ ನೀವು ಚೆನ್ನಾಗಿ ಅಭ್ಯಾಸ ಮಾಡದೆ ಹೋದರೆ ಭಾರತ ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದು ನಿಮ್ಮ ನೌಕರಿಯನ್ನ, ನಿಮ್ಮ ಕೆಲಸವನ್ನ ಕಿತ್ತುಕೊಳ್ಳುತ್ತಾರೆ ಅಂತಕ್ಕಂಥ ಮಾತನ್ನ ಅಮೆರಿಕದ ಅಧ್ಯಕ್ಷ ಹೇಳಬೇಕಾದರೆ ನಮ್ಮ ದೇಶದಲ್ಲಿ ಇಂಥ ಪ್ರತಿಭಾವಂತರು ಅದಾರ ಅಂತ ಹೇಳಿ ಅಂತಹ ದೇಶಕ್ಕೂ ಕೂಡ ಹುಟ್ಟದಂತ ನಡೆದುಕೊಟ್ಟಿದ್ದಾರೆ. ಇನ್ನು ನಮ್ಮ ಬೋಸರಾಜ್ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ಅವರ 79ನೇ ಜನ್ಮ ದಿನೋತ್ಸವ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಗಗನೋ ಗಗನಾಕಾರಂ, ಸಮುದ್ರೋ ಸಮುದ್ರಾಕಾರಂ. ಆಕಾಶಕ್ಕೆ ಮತ್ತೊಂದು ಹೋಲಿಕೆ ಕೊಡಲಿಕ್ಕೆ ಸಾಧ್ಯದ ಅಂದ್ರೆ ಸಮುದ್ರಕ್ಕೆ ಮತ್ತೊಂದು ಹೋಲಿಕೆಯನ್ನ ಕೊಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲೋ ಹಂಗ ನಮ್ಮ ರಾಯಚೂರಿಗೆ ಯಾರು ಅಂತ ಕೇಳಿದ್ರೆ NS ಬೋಸರಾಜ್ ಅವರನ್ನು ತಪ್ಪಾಗುವುದಿಲ್ಲ. ಬಹಳ ದೊಡ್ಡ ಕನಸನ್ನ ಕಂಡವರು ನಮ್ಮ ರಾಯಚೂರನ್ನ ಪ್ರಗತಿಪರದಂತ ನಡೆಸಬೇಕು, ನಮ್ಮ ಜಿಲ್ಲೆಯನ್ನ, ನಮ್ಮ ರಾಜ್ಯವನ್ನ ಪ್ರಗತಿಪರವಾಗಿ ನಡಿಬೇಕಂತಕ್ಕಂಥ ಕನಸನ್ನ ಕಂಡವರು ಬೋಸರಾಜ್ ಸರ್ ಅವರು. ಅವರು 79ನೇ ಹುಟ್ಟು ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತಿನ ದಿನ ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ. ಬಹಳಷ್ಟು ದೂರದಿಂದ ವಿನಯ್ ಗುರೂಜಿಯವರು ಬಂದಿದ್ದಾರೆ, ಅನೇಕ ಉಪನ್ಯಾಸಕರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸರಾಜು, NS ಬೋಸರಾಜು ಫೌಂಡೇಶನ್ ಅಧ್ಯಕ್ಷ ವೆಂಕಟಕೃಷ್ಣ, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್ B ಶಿಕಾರಿಪುರ, ಶರಣಯ್ಯ ಭಂಡಾರಿ ಮಠ್, ಉಪನ್ಯಾಸಕ ಶರಣು ಬಾಗೂರ್, N ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕೀಯ ಮಾಡುತ್ತಿದ್ದು ದೇಶದ್ರೋಹಿಗಳ ಶಕ್ತಿಗಳಿಗೆ ಬೆಂಬಲಿಸುವ ಮೂಲಕ ರಾಜ್ಯಾಧಿಕಾರ ದುರುಪಯೋಗ ಮಾಡುತ್ತಿದೆ. ಬಿಜೆಪಿ ಮತ್ತು ಬೆಂಬಲಿತ ಸಂಘಟನೆಗಳ ವಿರುದ್ಧ ದೂರು ದಾಖಲಿಸುವ ಕೆಲಸದಲ್ಲಿ ನಿರತವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲಕ್ಕಿಹಾಳ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಂಗಳೂರಿನಲ್ಲಿ IPL ಪಂದ್ಯದಲ್ಲಿ ಗೆಲುವು ಸಾಧಿಸಿದ RCB ತಂಡಕ್ಕೆ ಸನ್ಮಾನ ಮಾಡುವ ನೆಪದಲ್ಲಿ ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ರೂಪಿಸಿ 11 ಜನರ ಸಾವಿಗೆ ಕಾರಣವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತದಿಂದ ಸಾವಿಗೀಡಾದ ಘಟನೆಯನ್ನ ವಿರೋಧಿಸಿದ್ದ ಕಾಂಗ್ರೆಸ್ ನಾಯಕರು ಈಗ ಯಾರ ವೈಫಲ್ಯವೆಂದು ತಿಳಿಸಬೇಕಿದೆ ಎಂದು ತಿಳಿಸಿದರು. ಪ್ರಚೋದಾತ್ಮಕ ಭಾಷಣ ಹೆಸರಿನಲ್ಲಿ ಬಿಜೆಪಿಯವರನ್ನ ಮಾತ್ರ ಗುರಿ ಮಾಡಲಾಗುತ್ತಿದೆ. ಆದರೆ ಪಾಕಿಸ್ತಾನಕ್ಕೆ ಜೈ ಎಂದವರನ್ನ ಪಕ್ಕದಲ್ಲಿಟ್ಟುಕೊಂಡು ಧರ್ಮ ನಿರಾಪೇಕ್ಷದ ಮಾತುಗಳನ್ನ ಆಡಲಾಗುತ್ತಿದೆ. DJ ಹಳ್ಳಿ KJ ಹಳ್ಳಿ ಗಲಭೆಯನ್ನ ಮುಚ್ಚಿ ಹಾಕುವ ಮೂಲಕ
ಮೂಲಕ ಕಾಂಗ್ರೆಸ್ ಇನ್ನೊಂದು ಮುಖ ಬಯಲಾಗಿದೆ. ರಾಜ್ಯದ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಬಿಜೆಪಿಯವರು ಸಂವಿಧಾನ ವಿರೋಧಿ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸುವ ಕಾಂಗ್ರೆಸ್ ನಾಯಕರು ಛಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಆದರೆ ಕಲಬುರಗಿಯಲ್ಲಿ ಪಾಕಿಸ್ತಾನದ ಧ್ವಜ ತುಳಿದವರ ಮೇಲೆ ಕೇಸ್ ಹಾಕುವ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗುತ್ತಿದೆ. ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿದ್ದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿಯ ಸಚಿವರುಗಳೇ ರಿಪಬ್ಲಿಕ್ ಆಡಳಿತ ಮಾಡುತ್ತಿದ್ದಾರೆ ಎಂದರು. ಪ್ರಿಯಾಂಕ ಖರ್ಗೆ ವಿರುದ್ಧ ಮಾತನಾಡಿದ್ದ ಕಾರಣಕ್ಕೆ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ. ಆದರೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಪ್ರತಿಭಟನೆಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಲಾಯಕ್ ಎಂದು ಟೀಕಿಸುತ್ತಾರೆ. ಖರ್ಗೆ ಕುಟುಂಬವನ್ನ ಖುಷಿಪಡಿಸುವ ಕೆಲಸ ಮಾಡಿದ್ದಾರೆ ಹೊರತು ನೈತಿಕತೆ ಇಲ್ಲ. ನರೇಂದ್ರ ಮೋದಿ ಅವರನ್ನ ಟೀಕಿಸಿದರೆ ಇರುವ ವರ್ಚಸ್ಸು ಕಳೆದುಕೊಳ್ಳುತ್ತಾರೆ ಎಂದರು. ಮುಂದಾಲೋಚನೆ ಇರತಕ್ಕಂಥ ಒಂದು ಕಾರ್ಯಕ್ರಮದಿಂದಾಗಿ ಏನು ಘಟನೆ ಆಯಿತು, ಆ ಘಟನೆಗೆ ನಾವು ಸಂತಾಪ ಮರಣ ಹೊಂದಿರತಕ್ಕಂಥ ಸಂತಾಪ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತಕ್ಕಂಥ ಒಂದು ಕೆಟ್ಟ ಕ್ರಿಮಿ ಇವತ್ತ ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥ ಭಾವನೆ. ಈ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರು ರಿಪಬ್ಲಿಕ್ ಆಡಳಿತವನ್ನ ತೊಗಲಕ್ ದರ್ಬಾರವನ್ನ ಮಾಡ್ತಾ ಇದ್ದಾರೆ. ಇವತ್ತ ಕಲಬುರಗಿಗೆ ಪ್ರಿಯಾಂಕಾ ಖರ್ಗೆ ಅವರು, ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಉಡುಪಿಗೆ ಹರಿಪ್ರಸಾದ್ ಅವರು, ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ, ದಕ್ಷಿಣ ಕನ್ನಡಕ್ಕೆ ಯುಟಿ ಖಾದರ್, ಧಾರವಾಡಕ್ಕೆ ಸಂತೋಷ್ ಲಾಡ್. ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇದು ಅಧಿಕಾರ ನಮಗ ಶಾಶ್ವತವಾಗಿ ನಮಗೊಂದು ಇಷ್ಟು ವರ್ಷ ಬರೆದು ಕೊಟ್ಟಿದ್ದಾರೆ ಅನ್ನೋ ರೀತಿ ಇವ್ರು ನಡ್ಕೊಂತಿದ್ದಾರೆ. ಏನಾಗಿದೆ ಅಂದ್ರೆ ಇವತ್ತ ಭಾರತೀಯ ಜನತಾ ಪಕ್ಷದ ಪರವಾಗಿ ಯಾರಾದರೂ ಪೋಸ್ಟ್ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಯಾರಾದರೂ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಕ್ಕೆ, ಅವ್ರು ಮಾಡಿದಂತ ವೈಫಲ್ಯಗಳನ್ನು ಎತ್ತಿ ತೋರಿಸಲಿಕ್ಕೆ ಯಾರಾದರೂ ನಮಗ ಮಾಧ್ಯಮದ ನಮ್ಮ ಸೋಷಿಯಲ್ ಮೀಡಿಯಾದವರು. ಈ ಸಂದರ್ಭದಲ್ಲಿ ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಲ್ದಾರ್, ಮಲ್ಲಿಕಾರ್ಜುನ ಹಳ್ಳೂರ್, ಜೆಪಿ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎನ್ಎಸ್ ಬಸವರಾಜು ಅವರು ರಾಜಕೀಯವಾಗಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶಿರಡಿಯ ಸಾಯಿ ನಾಗಭೂಷಣ್ ಬಾಬಾ ಹೇಳಿದರು. ಅವರಿಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗದಿಂದ ಹಮ್ಮಿಕೊಂಡಿದ್ದ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರು ಸಮಾಜದಲ್ಲಿ ದಾನ ಧರ್ಮಗಳನ್ನ ಮಾಡಬೇಕು, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಉತ್ತಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಸಚಿವ ಎನ್ಎಸ್ ಬೋಸರಾಜು ಅವರು ತಮ್ಮ ಜೀವನವನ್ನ ಬಡವರ ಏಳಿಗೆಗೆ ಹಾಗೂ ಜಿಲ್ಲೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಮುಡಿಪಾಗಿಟ್ಟಿದ್ದಾರೆ. ಅವರ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು.
ಓಂ ಸಾಯಿ ಜೈ ಜೈ ಸಾಯಿ. ಓಂ ಸಾಯಿ ಶ್ರೀ. ಓಂ ಸಾಯಿ ಜೈ ಜೈ ಸಾಯಿ. ಓಂ ಸಾಯಿ ನಾಥ. ಓಂ ಸಾಯಿ ಜೈ ಶ್ರೀನಾಥ. ಅನ್ನದಾಸೋಹ ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ನನಗೆ ಹೇಗೆ ಸಂಬಂಧ ಆಯಿತು ಅಂತಂದರೆ ಆ ಸಾಯಿಬಾಬನೇ ಕಾರಣ ಅಂತ ಅನಿಸುತ್ತೆ. ಏಕೆಂದರೆ ಎತ್ತಣ ಮರ್ಮದ ಎತ್ತಣ ಕೋಗಿಲೆ ಈ ಅತ್ಯಂತ ಎತ್ತ ಸಂಬಂಧಮಯ ಆಕಾಶದಿಂದ ನೀರು ಸಮುದ್ರಕ್ಕೆ ಯಾವ ಥರ ಹೋಗುತ್ತೋ ಅದೇ ಥರ ನಮ್ಮಿಬ್ಬರ ಆತ್ಮ ಪರಮಾತ್ಮ ಸ್ವರೂಪದಲ್ಲಿ ಆ ಸಾಯಿಬಾಬನೇ ಒಂದು ನಾಡಿದ ಎರಡು ಮುಖಗಳಿದ್ದಂತೆ ಅವನು ಕೊಟ್ಟು ಕಳಿಸಿದ್ದಾನೆ. ನಾನು ಸುಮಾರು ಸಾರಿ ಬಂದಿದ್ದೆ. ಅವ್ರು ಕೊಟ್ಟಂಥ ಪ್ರೇಮ, ಅವ್ರು ಕೊಟ್ಟಂಥ ಭಾವನೆ, ಅವ್ರು ಕೊಟ್ಟಂಥ ಜೀವನದ ಅನುಭವಗಳು ನಾನು ಸಾಕಷ್ಟು ಕೇಳಿಕೊಂಡಿದ್ದೆ. ಏಕೆಂದರೆ ಮಸ್ಜಿದ್, ಮಂದಿರ, ಗುರುದ್ವಾರ, ಚರ್ಚು ಎಲ್ಲರಿಗೂ ಕಟ್ಟಕ್ಕಾಗಲ್ಲ, ಹಣ ಇದ್ರೂ ಕಟ್ಟಕ್ಕಾಗಲ್ಲ. ಆ ಮೇಲಿಂದ ಒಂದು ಪರಮಾತ್ಮನ ಒಂದು ಆತ್ಮನೇ ಜೋಡಿಸಿದ್ರೆ ಮಾತ್ರ ನಮ್ಮ ಕಿರಣ ಸಾಯಿ ಬಾಬನ ಕಣಗಳಲ್ಲಿ. ಇದೇ ವೇಳೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಶಿಬಿರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರು ಆಗಮಿಸಿದ್ದಾರೆ. ಎನ್ಎಸ್ ಬೋಸರಾಜ್ ಅವರಿಗೆ ದೇವರು ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಎಂದು ಹರಸಿದರು. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಸರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಈ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಾಯಿ ಮಂದಿರದಲ್ಲಿ ನಮ್ಮ ಸಾಯಿ ಭಕ್ತಾದಿಗಳಿಗೆ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಈ ಒಂದು ಶುಭ ಸಂದರ್ಭದಲ್ಲಿ ಶಿರಡಿಯಿಂದ ನಮ್ಮ ಪೂಜ್ಯರು, ನಮ್ಮ ಆತ್ಮೀಯರು, ನಮ್ಮ ಗುರುಗಳು, ನಮ್ಮ ಅಣ್ಣನವರಾದಂತಹ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ ಬಾಬಾ ಅವರು ಈ ಒಂದು ಪ್ರತ್ಯೇಕ ಹುಟ್ಟುಹಬ್ಬಕ್ಕೆ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೆ ಶುಭ ಕೋರಲು ಅವರ ಸನ್ಮಾನ್ಯ ಬೋಸರಾಜ್ ಸರ್ ಅವರಿಗೆ ಆರೋಗ್ಯ ಆಯುಷು ನೀಡಲಂತೇಳಿ ಬಾಬರವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗಿದೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು ತಿಳಿಸ್ತೇವೆ. ಓಂ ಸಾಯಿರಾಮ್. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಶಂಕರಣ್ಣ, ರಾಜೇಶ್ ಕುಮಾರ್ ಸೇರಿದಂತೆ ಮಠಾಧೀಶರು, ಭಕ್ತರು, ಬೋಸರಾಜು ಅಭಿಮಾನಿಗಳು ಭಾಗವಹಿಸಿದ್ದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಅಂಗವಾಗಿ ಎನ್ಎಸ್ ಬೋಸರಾಜು ಅಭಿಮಾನಿಗಳ ಸಂಘದ ವತಿಯಿಂದ ನಗರದ ಆಶಾಪುರ ರಸ್ತೆಯಲ್ಲಿರುವ ಲಲಿತ ಹಿರಿಯ ನಾಗರಿಕರ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂದೆ ನವಾಜ್ ವಿಶ್ವನಾಥ್ ಪಟ್ಟಿ ಮಾತನಾಡಿದರು. ದೀಪ ಬೆಳಗಿಸುವ ಮೂಲಕ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗೌರವಾನ್ವಿತರಿಗೂ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಅಭಿನಂದನೆಗಳು. ಹಾಗೆ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಸಿಹಿ ಕತ್ತರಿಸುವ ಮೂಲಕ ಸಹ ಅದಕ್ಕೂ ಸಹ ಚಾಲನೆಯನ್ನು ನೀಡಬೇಕು ವೇದಿಕೆ ಮೇಲೆ ಇರುವಂತಹ ಗೌರವಾನ್ವಿತರು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲ ಹಿರಿಯರ ಒಂದು ನಿರಂತರ ಚಪ್ಪಾಳೆ, ಹಾಗೆ ಈ ಒಂದು ವೇದಿಕೆಗೆ ಶೋಭೆ ತರುವಂತದ್ದು ನಿಮ್ಮ ಚಪ್ಪಾಳೆ ನಿರಂತರವಾಗಿರಲಿ. ಈ ಕಾರ್ಯಕ್ರಮದ ಕುರಿತಾಗಿ ಬೋಸರಾಜು ಸಾಹೇಬರ ಅಭಿಮಾನದ ಬಳಗದ ವತಿಯಿಂದ ಇಂದು ಲಲಿತಾಶ್ರಮ ವೃದ್ಧಾಶ್ರಮದಿಂದ ಇವತ್ತು ನಾಡು ಕಂಡಂಥ ಅಪ್ರತಿಮ ಧೀಮಂತ ನಾಯಕ, ಅಭಿವೃದ್ಧಿಯ ಚಿಂತಕರು, ಸನ್ಮಾನ್ಯ ಶ್ರೀ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಎನ್.ಎಸ್. ಬೋಸರಾಜ್ ಸಾಹೇಬರ 79ನೇ ಹುಟ್ಟುಹಬ್ಬ ಅಂಗವಾಗಿ ಇಂದು ಲಲಿತಾಶ್ರಮ ವೃದ್ಧಾಶ್ರಮದಲ್ಲಿ ಭಾಳ ಅತ್ಯಂತ ಸರಳ ಮತ್ತು ಸಜ್ಜನಿಕವಾಗಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಏರ್ಪಡಿರ್ತಕ್ಕಂಥ
NS ಬೋಸರಾಜ್ ಅಭಿಮಾನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಂದೇ ನವಾಜ್ ಅವರು ಪ್ರತಿ ವರ್ಷ ಏನಾದರೂ ಒಂದು ಸರಿಸುಮಾರು ಒಂದು 20-25 ವರ್ಷ ಕಾಲ NS ಬೋಸರಾಜ್ ಸಾಹೇಬರು ಅತ್ಯಂತ ಈ ಜಿಲ್ಲೆಯಲ್ಲಿ ಅಪ್ರಾಮಾಣಿಕ ಒಂದು ಹೋರಾಟಗಾರ, ಒಂದು ದೊಡ್ಡ ಅಭಿಮಾನಿ ಆಗಿ ನನ್ನ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ಪ್ರತಿ ವರ್ಷ ಮಾಡ್ತೇನೆ. ನಮ್ಗೆ ಅತ್ಯಂತ ಹೆಮ್ಮೆ ವಿಷಯ ಅಂತ ನನಗೆ ಈ ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ಇವತ್ತು ಇಡೀ ರಾಜ್ಯಾದ್ಯಂತ NS ಬೋಸರಾಜ್ ಸಾಹೇಬರು ಇವತ್ತು ನಮ್ಮ ಜಿಲ್ಲೆ ಆಗಿರ್ಬೋದು, ಮತ್ತು ಕೊಡಗು ಜಿಲ್ಲೆ ಉತ್ಸವರಾಗಿರ್ಬೋದು, ರಾಯಚೂರು ಜಿಲ್ಲೆಗೆ ಸುಮಾರು ಅವ್ರದ್ದೇ ಆಗಿರ್ತಕ್ಕಂಥ ಅಭಿವೃದ್ಧಿಯ ಕೊಡುಗೆ ಇದೆ. ಏನಪ್ಪ ಅಂದರೆ ಸರಿಸುಮಾರು ಒಂದು ವರ್ಷಾನುಗಟ್ಟಲೆ ಇಡೀ ರಾಯಚೂರು ಜಿಲ್ಲೆಗೆ, ರಾಯಚೂರು ನಗರಕ್ಕೆ 3 ದಿನ 4 ದಿನಕ್ಕೊಂದ್ಸರಿ ಕುಡಿಯೋ ನೀರು ವ್ಯವಸ್ಥೆ ಇದೆ. ಈ ನೀರನ್ನು ನೋಡಿ ಜನ ಬೇಸತ್ತು ಇವತ್ತು ರಾಯಚೂರು ಜನ ತಲ್ಲಾಡಗೊಳ್ತಿದ್ರು. ಆ ಒಂದು ಹಿತದೃಷ್ಟಿಯಿಂದ ರಾಂಪುರ್ನಲ್ಲಿರ್ತಕ್ಕಂಥ ಹಳೆ ಫಿಲ್ಟ್ರೇಷನ್ ಕೆರೆಯನ್ನು ಅದು ಬದಿಗೊಟ್ಟು ಅದು ಯಥಾಸ್ಥಿತಿ ನಡೀಲಿ. ಇನ್ನು ದಿನಕ್ಕೆ 2 ಸಾರಿ ನೀರು ಕುಡಿಬೇಕಾದ್ರೆ ಯಾವ ಥರ ಒಂದು ಟೆಕ್ನಿಕಲ್ ಆಲೋಚನೆ ಮಾಡಿದಾರಪ್ಪ ಅಂದ್ರೆ ನಮ್ಮ ಸಾಹೇಬರು ಮುಂದಿನ ಪೀಳಿಗೆಗಾಗಿ ನೀರ ಅತ್ಯಂತ ಜೀವನ ಉಪಯೋಗಕ್ಕಾಗಿ ಯಾವ ಥರ ಬಳಕೆ ಮಾಡ್ಬೇಕಂತ ಸುಮಾರು ಒಂದು ಹೊಸ ಪ್ರಾಜೆಕ್ಟನ್ನು ಕೈಗೊಟ್ಕೊಂಡು ಸುಮಾರು ಕೋಟ್ಯಾನುಗಟ್ಟಲೆ ಅದಕ್ಕೆ ಮೀಸಲಿಟ್ಟು 5 ಎಕರೆ ಚಿಲ್ಲಾರ್ 5 ಎಕರೆ ಕೂಡ ಮೇಲ್ಪಟ್ಟು ಇವತ್ತು ಹೊಸ ಕೆರೆಯನ್ನು ನೋಡಿ ಅಲ್ಲಿರ್ತಕ್ಕಂಥ ನೀರು ಯಾವ ಥರ ಶೇಖರಣೆ ಮಾಡಬೇಕು, ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಒಳ್ಳೆ ಫಿಲ್ಟ್ರೇಷನ್ ಮಾಡಿ ಜನಕ್ಕೆ ದಿನಕ್ಕೆ 2 ತಾಸು 2 ಹೊತ್ತು ನೀರು ಕುಡಿಬೇಕಂತ ಇವತ್ತು ಅಂಥ ಪ್ರಾಜೆಕ್ಟ್ ಕೈಗೊಂಡಿದ್ದಾರೆ. ಅದು ನಮ್ಮ ಹೆಮ್ಮೆ ಬೋಸರಾಜ್ ಸಾಹೇಬರ ಕಾರಣ ಅಂತ ಹೆಮ್ಮೆ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ನಾವು ನೋಡಬೇಕು, ಇವತ್ತು ಹೈದರಾಬಾದ್ನಲ್ಲಿ ಹುಸೇನ್ ಸಾಗರ್ ಅಂತ ಒಂದು ಅಭಿವೃದ್ಧಿಯ ಒಂದು ಒಳ್ಳೆ ಕೆರೆ ಇವತ್ತು ಯಾವ ಥರ ಇಡೀ ರೋಲ್ ಮಾಡಲಾಗಿದೆಪ್ಪ ಅಂದರೆ ಹುಸೇನ್ ಸಾಗರ್ ನಮ್ಮ ಹೈದರಾಬಾದ್ಗೆ. ಅದೇ ಜೈ ಬೋಸರಾಜ್ ಸಾಹೇಬ್. ಎಲ್ಲ ಹಿರಿಯರ ಜೋರಾದ ಚಪ್ಪಾಳೆ ಸ್ವೀಕರಿಸುವಂತ ಒಂದು ಶುಭ ಕಾರ್ಯ. ಊಟ ಇದ್ರಾಗ ಹಾಕಿರಿ ಮೊಸರು ಬಜ್ಜಿ ಅದದು ಅನ್ನದಾಗ ಹಾಕಿರಿ ತಗೊಂಗಿಲ್ಲ ಅಟ್ಲ ಮಜ್ಜಿಗೆ ಅಮ್ಮ ಮನುಷ್ಯ ತಂದೆ ತಾಯಿ ನೋಡ್ಕೊಳ್ಳೋಕ್ಕಾಗಲ್ಲ, ಇದು 100 ಮಂದಿ ತಂದೆ ತಾಯಿ ನೋಡ್ಕೊಂತಾರಲ್ಲ, ಇವ್ರದ್ದು ಹೇಳಿದ್ರು ಸಾಲದು. ಅದು ಮೇನ್ ಮನೆಗಿರೋ ಒಂದು 2 ನೋಡ್ಕೊಳಕ್ಕಾಗಲ್ಲ, ಅವರು ಇಡೀ ತಮ್ಮ ಫ್ಯಾಮಿಲಿ ಮಜ್ಜಿಗೆ
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ರಾಜೇಶ್ ಕುಮಾರ್, ಮೊಯಿನ್ ಖಾನ್, ಮೊಹಸಿನ್ ಖಾನ್, ಜಂಬಣ್ಣ, ಅನ್ವರ್, ಶಬೀರ್ ಅಲಿ, ಬಾಹುದ್ದೀನ್, ನೂರ್ ಖಾನ್, ಪಾರ್ಥಸಾರಥಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಕಾಲ್ತುಳಿದ ಘಟನೆ ದುರಾದೃಷ್ಟಕರ. ಸಿಟಿ ರವಿಗೆ ಶೀಘ್ರದಲ್ಲೇ ಮುಟ್ಟಿಕೊಳ್ಳುವಂತೆ ಉತ್ತರ ಪ್ರದೀಪ್ ಈಶ್ವರ್. ಬೆಂಗಳೂರು ಕಾಲ್ತುಳಿತಕ್ಕೆ ಆಯೋಜಕರದ್ದೇ ತಪ್ಪು, ವಿನಯ್ ಗುರೂಜಿ. ಮನೂರು ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಮ್ಯಾರಥಾನ್ ಓಟ, ಪಾಪಾರೆಡ್ಡಿ. ಬೆಂಗಳೂರು ದುರ್ಘಟನೆಗೆ ಸರ್ಕಾರ ವೈಫಲ್ಯವೇ ಕಾರಣ, ಗುಪ್ತಚರ ಇಲಾಖೆ ವೈಫಲ್ಯ, ಡಾಕ್ಟರ್ ಶಿವರಾಜ್ ಪಾಟೀಲ್. ಜಲವೀರಶೈವ ಸಮಾಜದಿಂದ ಜೂನ್ 7ರಿಂದ 21ರವರೆಗೆ ಅಲ್ಲಮಪ್ರಭು ಜೀವನ ಚರಿತ್ರೆ ಕುರಿತು ಪ್ರವಚನ, ಶರಣಭೂಪಾಲ್ ನಾಡಗೌಡ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಕುರಿತು ಕಾರ್ಯಾಗಾರ, ಗುರಿ ತಲುಪಲು ಆತ್ಮಸ್ಥೈರ್ಯ, ನಿರಂತರ ಶ್ರಮದ ಅಗತ್ಯ, ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರು, ಪ್ರಧಾನಿ ನರೇಂದ್ರ ಮೋದಿ ಟೀಕಿಸಿ ಖರ್ಗೆ ಕುಟುಂಬದ ಶಬಾಸ್ ಗಿಟ್ಟಿಸಿಕೊಳ್ಳಲು ವಸಂತ್ ಕುಮಾರ್ ಪ್ರಯತ್ನ, ವೀರನಗೌಡ ಲೆಕ್ಕಿಹಾಳ್ ಟೀಕೆ. ಸಚಿವ ಎನ್ಎಸ್ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಹಿರಿಯ ನಾಗರಿಕರ ಕೇಂದ್ರದಲ್ಲಿ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ. ಇಲ್ಲಿಗೆ ಮೆಗಾ ನ್ಯೂಸ್ ಮುಕ್ತಾಯಗೊಂಡವು. ಮುಂದಿನ ಮೆಗಾ ನ್ಯೂಸ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.